ಈ ಒಂದು ಗ್ರಾಮ ಭಾರತಿ ಟ್ರಸ್ಟ್ ಕಡೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದಂಥದ್ದು. ವಿಶ್ವದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಭಾರತೀಯರೇ ಜಾಸ್ತಿ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕ 7ನೇ ಸ್ಥಾನವನ್ನು ಪಡೆದಿದೆ. ಮೊದಲನೇದಾಗಿ ನಾವು ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗಿದೆ ಅಂತ ಕೂಡಲೇ ಪ್ರಬುದ್ಧರ ಒಂದು ಮನಸ್ಸಿಗೆ ಬರ್ತಕ್ಕಂಥದ್ದು ಏನಂದರೆ, ಅಲ್ಲಿರ್ತಕ್ಕಂಥ ಜನರಲ್ಲಿ ಒಂದು ದೃಢವಾದಂಥ ಮನೋಭಾವ, ಮನೋಸ್ಥೈರ್ಯ, ಆತ್ಮವಿಶ್ವಾಸ, ಈ ಎಲ್ಲ ಅಂಶಗಳ ಕೊರತೆ ಇದ್ದಾಗ ಮಾತ್ರ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ. ಇವೆಲ್ಲ ಕೂಡ ಯುವಕರು, ಯಂಗ್ಸ್ಟರ್ಸ್. ಭಾರತದಲ್ಲಿ ಹೆಚ್ಚು ಯಂಗ್ಸ್ಟರ್ಸ್ ಇದ್ದಾರೆ. ಹಾಗಾಗಿನೇ ನಮ್ಮ ಭಾರತವನ್ನು ಯುವ ಭಾರತ ಅಂತ ಕರಿತೀವಿ. ನಮ್ಮಲ್ಲಿರ್ತಕ್ಕಂಥ ಯುವಕರಲ್ಲಿ ಆತ್ಮವಿಶ್ವಾಸ ಇರಬೇಕು, ಮನೋ ಸಾಮರ್ಥ್ಯ ಇರಬೇಕು, ಮನೋಧೈರ್ಯ ಇರಬೇಕು, ದೃಢವಾದಂಥ ಸಂಕಲ್ಪಗಳಿರಬೇಕು. ಎಲ್ಲೋ ಒಂದು ಕಡೆ ಆತ್ಮಹತ್ಯೆಗೆ ನಾವು ಶರಣಾಗ್ತಾ ಇದ್ದೀವಿ ಅಂತಂದರೆ ಈ ಎಲ್ಲ ಅಂಶಗಳ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತದೆ. ಯಾವಾಗಲೂ ಕೂಡ ಯುವಕರು ಆಶಾವಾದಿಗಳಾಗಿರಬೇಕು, ಸಕಾರಾತ್ಮಕ ಮನೋಭಾವನೆ ಇರಬೇಕು, ಸಮಸ್ಯೆಗೆ ಪರಿಹಾರ ಮಾಡತಕ್ಕಂಥ ಕ್ರಿಯಾಶೀಲತೆ ನಿಮ್ಮಲ್ಲಿರಬೇಕು. ತಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳಿದ್ದೀರ. ನಿಮಗೆ ವಿಶೇಷವಾಗಿ ಹೇಳ್ತಕ್ಕಂಥ ಈ ದಿನ ನಾನು ನಿಮ್ಗೆ ಹೇಳ್ತಕ್ಕಂಥ ಒಂದು ಕಿವಿಮಾತು ಏನಂದರೆ, ಸ್ತ್ರೀಯರು ಅಬಲೆಯರಲ್ಲ, ಸಬಲೆಯರು. ಸಮಸ್ಯೆಗಳು ಸುಮಾರು ಬರಬಹುದು ಎಲ್ಲರ ಜೀವನದಲ್ಲೂ, ಎಲ್ಲರಲ್ಲೂ ಕೂಡ. ನಿಮ್ಮಲ್ಲೇ ಅಂತಲ್ಲ, ಮಕ್ಕಳಲ್ಲಿ, ಮುದುಕರಲ್ಲಿ, ವಯಸ್ಕರಲ್ಲಿ, ಎಲ್ಲರಲ್ಲೂ ಕೂಡ ಸಮಸ್ಯೆಗಳಿರುತ್ತೆ. ಅಂದರೆ ಆ ಸಮಸ್ಯೆಗಳ ಒಂದು ಸ್ವರೂಪ ಬೇರೆ ಬೇರೆ ರೀತಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಅವರದೇ ಆದ ಸಮಸ್ಯೆ, ಯುವಕರಿಗೆ ಅವರದೇ ಆದ ಸಮಸ್ಯೆ, ವಯಸ್ಸಾದವರಿಗೆ ಅವರದೇ ಆದ ಸಮಸ್ಯೆ, ಈ ರೀತಿ ಅಲ್ವಾ? ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಅರಿವಿದೆ. ಆದರೆ ಇವತ್ತಿರ್ತಕ್ಕಂಥ ಸಮಸ್ಯೆ ಇನ್ನೊಂದು 2-3 ದಿನ ಆದರೆ ಆ ಸಮಸ್ಯೆಗೆ ಒಂದು ವೈಭವತೆ ಅನ್ನೋದು ಕಟ್ಕೊಂಡ್ಬಿಡುತ್ತೆ. ಇವತ್ತು ನಿಮ್ಗೇನೋ ಒಂದು ಸಮಸ್ಯೆ ಇರುತ್ತೆ, ಇನ್ನೊಂದು 3-4 ದಿನ ಬಿಟ್ಟು ನೋಡಿ ಆ ಸಮಸ್ಯೆ ತಾನಾಗೇನೆ ಅದು ಅದರ ಒಂದು ಇದನ್ನ ಕಳ್ಕೊಂಡಿರುತ್ತೆ. ನೀವು ಗಮನಿಸಿರ್ಬೋದು, ನಿಮ್ಮ ಏಜಿನಲ್ಲೇ ನಾವು ಕೂಡ ಇದ್ದಾಗ ಭಾರಿ ಬೇಜಾರು ಅನ್ಸೋದು ನಮಗೆ ಜೀವನದ ಬಗ್ಗೆ. ಒಂದು ಕಡೆ ಓದಬೇಕು ಅಂತ ಆಸೆ, ಬಟ್ ಇನ್ನೊಂದು ಕಡೆ ನಮ್ಮದೇ ಆದಂಥ ಸಮಸ್ಯೆಗಳು, ವಾತಾವರಣ, ಹೆಣ್ಣು ಮಕ್ಕಳು, ನಿಮಗೆ ಗೊತ್ತಿರ್ತದೆ. ನಾನೇನು ಅದನ್ನು ವಿವರಿಸಿ ಹೇಳೋದಿಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿದ್ದಾಗಲೂ ಕೂಡ ನಾವು ಆ ಸಮಸ್ಯೆಗಳನ್ನು ದಾಟಿ ನಾವು ಏನೋ ಸಾಧನೆ ಮಾಡ್ತೀವಿ ಅಂತ ಒಂದು ಆಶಾಭಾವನೆ ಇಟ್ಕೋಬೇಕು. ಒಂದು ಸಕಾರಾತ್ಮಕ ಭಾವನೆ ಇರಬೇಕು ನಿಮ್ಮಲ್ಲಿ. ಈ ಎಲ್ಲ ಸಮಸ್ಯೆಗಳು ಕೂಡ ಸೂರ್ಯ ಬಂದು ಸಂಜೆ ಮುಳುಗೋಗ್ಬಿಡ್ತಾನಲ್ವಾ, ಮತ್ತೆ ಚಂದ್ರ ಬರ್ತಾನಲ್ವಾ, ರಾತ್ರಿ ಇದ್ದು ಬೆಳಗ್ಗೆ ಚಂದ್ರನ ಹೋಗ್ತಾನಲ್ವಾ, ಆ ರೀತಿ ಅಷ್ಟೇ. ಸೂರ್ಯ ಬಂದು ಹೋಗ್ತಾನೆ, ಚಂದ್ರ ಬಂದು ಹೋಗ್ತಾನೆ. ಆ ರೀತಿ ಸಮಸ್ಯೆಗಳು ಕೂಡ ನಮ್ಮ ಜೀವನದಲ್ಲಿ ಬಂದು ಹೋಗ್ಬಿಡ್ತವೆ. ಆ ಸಮಸ್ಯೆಗಳು ಕಾಲಾನಂತರದಲ್ಲಿ ಮಾಯ ಆಗ್ತವೆ. ನಿಮಗೆ ಬೇಜಾರಾದಾಗ 1 ನಿಮಿಷ ಕುತ್ಕೊಂಡು, ನಾನು ಹೆಂಗೆಲ್ಲ ಬೆಳೆದು ಬಂದಿದ್ದೀನಿ, ನಾನು ಬೆಳೆಯೋದಕ್ಕೆ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಅದನ್ನು ನೀವು 1 ನಿಮಿಷ ಏನಾದರೂ ನೆನೆಸ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿಯಾದಂಥ ನಕಾರಾತ್ಮಕವಾದಂಥ ಭಾವನೆ ಬಂದಿದ್ರೂ ಕೂಡ ನಿಮ್ಮಿಂದ ಹೊರಟೋಗುತ್ತೆ. 1 ನಿಮಿಷ ಏನಾದರೂ ಬೇಜಾರು ಅನಿಸಿದಾಗ ಮನಸ್ಸಿಗೆ, ಇಲ್ಲ ನಿಮ್ಮ ತಂದೆ ತಾಯಿಗಳು ಏನೋ ನಿಮಗೆ ಬೈದಿರ್ಬೋದು, ನಿಮ್ಮ ಅಣ್ಣ ತಮ್ಮಂದರು ಬೈದಿರ್ಬೋದು, ಅಥವಾ ಶಿಕ್ಷಕರೇ ಬೈದಿರ್ಬೋದು, ಅಥವಾ ನಿಮಗೆಲ್ಲೋ ಅವಮಾನ ಆಗಿರ್ಬೋದು. ಒಂದು 4 ಜನ ಇರ್ತಾರೆ, ಅವ್ರ ಮುಂದೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಮನೆಯವರು ಯಾರೋ ಏನೋ ಒಂದು ಮಾತು ಅಂದ್ಬಿಡ್ತಾರೆ. ನಿಮ್ಗೆ ಅದರಿಂದ ತಡ್ಕೊಳಕ್ಕಾಗದೇ ಇರ್ತಕ್ಕಂಥ ನೋವು ಆಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ನಿಮ್ಗೆ ಏನು ಅನಿಸುತ್ತೆ, ಈ ಜೀವನನೇ ಬೇಡಪ್ಪ, ಸತ್ತೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ? ಇನ್ನು ಮುಂದೆ ಆ ರೀತಿ ಯಾವತ್ತೂ ನೀವು ಅನ್ಕೋಬಾರ್ದು. ಮನಸ್ಸು ಯಾವಾಗಲೂ ಕೂಡ ಗಟ್ಟಿ ಮಾಡಿಕೊಂಡು ಆ ರೀತಿ ಏನಾದರೂ ಅಂದಾಗ 1 ನಿಮಿಷ ಕೂತ್ಕೊಂಡು ನೀವು ಅದನ್ನು ನಿಮ್ಮ ವಿವೇಚನೆಗೆ ತಕ್ಕೊಂಡು ಅದನ್ನು ನೀವೇ ಮನಸ್ಸಿನಲ್ಲಿ
ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇದು ಕ್ಷಣಿಕ. ಅವರು ಯಾರೋ ಏನೋ ಗೊತ್ತಿಲ್ಲದೆ ಬೈದಿದ್ದಾರೆ. ನನ್ನ ಸಾಮರ್ಥ್ಯ ಏನು, ನಾನೇನು, ನನ್ನ ಪ್ರತಿಭೆ ಏನು ಅನ್ನೋದು ನನಗೆ ಗೊತ್ತಿದೆ. ನಾನು ಅದನ್ನು ಸಾಬೀತುಪಡಿಸ್ತೀನಿ. ಇವರೇ ಹಿಂಗಂದ್ರೆ ಅದಕ್ಕೋಸ್ಕರ ನಾವ್ಯಾಕೆ ನಮ್ಮ ಒಂದು ಉತ್ತಮವಾದಂಥ ಜೀವನ ಹಾಳು ಮಾಡ್ಕೋಬೇಕು? ಈ ಒಂದು ಸಕಾರಾತ್ಮಕವಾದಂಥ ಮನಸ್ಥಿತಿ ನಿಮ್ಮಲ್ಲಿ ಬರಬೇಕು. ಬರುತ್ತಾ? 100%? ವೆರಿ ಗುಡ್. ನಮಗೆ ಯಾವುದೇ ರೀತಿಯ ಒಂದು ಇನ್ಸಿಡೆಂಟ್ ಕೂಡ ಈ ರೀತಿ ಕಂಡು ಬರಬಾರ್ದು. ಮೊನ್ನೆ ತಾನೇ ಧ್ವಂಸಂದ್ರ ಅಂತ ಅವಣಿ ಹೋಬಳಿಯಲ್ಲಿ ಧ್ವಂಸಂದ್ರ ಇದೆ. ಸೊ ಅಲ್ಲಿ ಒಂದು ಇದೇ ರೀತಿ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ತಂದೆ ತಾಯಿನೆಲ್ಲ ವಿಚಾರಿಸಿದಾಗ ತುಂಬ ಸಣ್ಣ ವಿಷಯ. ಆ ವಿಷಯಕ್ಕೆ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಮೇಯನೇ ಇಲ್ಲ. ಡಿಗ್ರಿ ಓದ್ತಾ ಇತ್ತು ಅಂತ ಕಾಣುತ್ತೆ. ಆಕೆ ಡಿಸ್ಕಂಟಿನ್ಯೂ ಮಾಡಿದ್ದಾಳೆ. ಏನೋ ಮನೆಯಲ್ಲಿ ಸಣ್ಣ ವಿಚಾರ ಅಂದಿದ್ದಕ್ಕೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನಮಗಂತೂ ತುಂಬ ಬೇಜಾರಾಯಿತು. ಆಕೆಗೆ ಒಳ್ಳೆ ಭವಿಷ್ಯ ಇತ್ತು. ಡಿಗ್ರಿ BCom ಓದಿರ್ತಕ್ಕಂಥ ಸ್ಟೂಡೆಂಟು, ಒಳ್ಳೆ ಕೆಲಸ, ಒಳ್ಳೆ ಜಾಬ್ ಸಿಗ್ತಾ ಇತ್ತು. ಈ ರೀತಿ ಮಾಡ್ಕೊಂಡಿತ್ತು. ಬಟ್ ಏನು ಸಾಧನೆ ಮಾಡೋದಾಗ್ತದೆ? ಏನೂ ಇಲ್ಲ ಅಲ್ವಾ? ನೋಡಿ, ಡಿಗ್ರಿ ವರ್ಗು ಕಷ್ಟಪಟ್ಟು ಓದಿದ್ದು, ತಂದೆ ತಾಯಿನೂ ಕಷ್ಟಪಟ್ಟೆಲ್ಲ ಓದಿಸಿದ್ರು. ಆದರೂ ಕೂಡ ಸಾಧನೆ ಅಂತ ಬಂದಾಗ ಶೂನ್ಯ. ನಾವಿಲ್ಲಿ ಬಂದಿರೋದು ಏನಕ್ಕೆ ಭೂಮಿ ಮೇಲೆ? ಏನಾದರೂ ಒಂದು ಸಾಧನೆ ಮಾಡಿ ನಮ್ಮದು ಈ ಸಾಧನೆ ಅಂತ ಬಿಟ್ಟು ಹೋಗ್ಬೇಕು ತಾನೆ. ಬಂದೆ ಪುಟ್ಟ ಓದೆ ಪುಟ್ಟ ಅಂದರೆ ಉಪಯೋಗ ಇಲ್ಲ. ಇವಷ್ಟೇ ಅಲ್ಲ, ನಿಮ್ಮ ಅಣ್ಣ ತಮ್ಮಂದಿರು, ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲರಿಗೂ ಕೂಡ ಇವತ್ತು ನಾವು ಮತ್ತೆ ನ್ಯಾಯಾಧೀಶರೆಲ್ಲ ಏನು ನಿಮಗೆ, ನಿಮ್ಮ ಶಿಕ್ಷಕರೆಲ್ಲ ಏನು ಹೇಳ್ತೀವೋ ಈ ಮಾತುಗಳನ್ನು ನೀವು ಕೂಡ ಇಷ್ಟು ಜನ, ಇಲ್ಲಿ ಎಷ್ಟು ಜನ ಇದ್ದೀರೋ ಅದ್ರ 3 ಪಟ್ಟು ಜನಕ್ಕೆ ಗೊತ್ತಿರಬೇಕು. ಹೇಳ್ತೀರಾ? ಹೇಳ್ತೀರಲ್ಲ? ನಮ್ಮ ಒಂದು ತಾಲೂಕಿನಲ್ಲೇ ಅಲ್ಲ, ಎಲ್ಲ ಕಡೆ ಕೂಡ ಆತ್ಮಹತ್ಯೆಗಳು ನಿಲ್ಲಬೇಕು. ಅದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಪಾಪ. ನಮಗೆಲ್ಲರಿಗೂ ಕೂಡ ಬದುಕಕ್ಕೆ ಯೋಗ್ಯತೆ ಅನ್ನೋದು ಇದೆಯಲ್ವ ಈ ಭೂಮಿ ಮೇಲೆ? 1-2 ನಿಮಿಷಗಳ ಕಾಲ ನಾವು ಯೋಚನೆ ಮಾಡಿ ಜೀವನ ಮಾಡಿದ್ದೇ ಆದರೆ, ಯೋಚನೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಂಡಿದ್ದೇ ಆದರೆ ಯಾವುದೇ ಅನಾಹುತಗಳು ಕೂಡ ಸಂಭವಿಸುವುದಿಲ್ಲ. ಈ ಆತ್ಮಹತ್ಯೆಗಳಿಗೂ ಕೂಡ ನಾವೆಲ್ಲರೂ ಕೂಡ ಬ್ರೇಕ್ ಹಾಕಬಹುದು ಅಲ್ವೇ? ನಿಮಗಿಂತಲೂ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಅಥವಾ ನಿಮ್ಮ ಸಮ ವಯಸ್ಕರೇ ಇರ್ಬೋದು. ಎಲ್ಲರಲ್ಲೂ ಕೂಡ ಪ್ರೀತಿ ವಿಶ್ವಾಸವನ್ನೇ ಕಾಣ್ರಿ. ಅವರು ಬೈದ್ರು ಅಂತ ಅವರನ್ನು ಯಾವತ್ತೂ ದ್ವೇಷಿಸಕ್ಕೆ ಹೋಗಬೇಡಿ. 1-2 ನಿಮಿಷ ನಿಮ್ಮಲ್ಲಿ ಕೋಪ ಇರ್ಬೋದು. ಆ ನಂತರ ನಾವೆಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಕೂಡ ಸ್ನೇಹಿತರು. ಅವ್ರು ಹೇಳ್ತಾ ಇರೋದು ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ಭಾವಿಸ್ಕೊಂಡು ಹೋಗಿದ್ರೆ ನಿಮಗೆ ಮುಂದೆ ಈ ದ್ವೇಷ, ವಂಚನೆ, ಮೋಸ ಇವೆಲ್ಲ ಕೂಡ ನಿಮ್ಮಲ್ಲಿ ಆವರಿಸೋದಿಲ್ಲ. ಇವೆಲ್ಲ ಈಗ ಬೆಳೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ಮಾನವೀಯತೆ ಮೌಲ್ಯಗಳನ್ನು ಬೆಳೆಸ್ಕೊಂಡು ನೀವು ಓದಬೇಕಾಗುತ್ತೆ. ಪ್ರತಿದಿನ ನಿಮ್ಮ ಉಪನ್ಯಾಸಕರು ಇದನ್ನೇ ಹೇಳ್ತಾ ಇರ್ತಾರೆ ಅಲ್ವಾ? ಮನುಷ್ಯನಿಗೆ ಬಡತನ, ಸಿರಿತನ, ಚಿಕ್ಕವರು ದೊಡ್ಡವರು ಇವೆಲ್ಲ ಯಾವುದೂ ಕೂಡ ಒಂದು ಇದೇ ಅಲ್ಲ. ಮನುಷ್ಯನಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ಮಾತ್ರ, ಅವನ ವ್ಯಕ್ತಿತ್ವಕ್ಕೆ ಮಾತ್ರ ಬೆಲೆ. ಅರ್ಥ ಆಗ್ತಾ ಇದೆಯಲ್ವಾ? ಎಲ್ಲರೂ ಕೂಡ, ಯಾರೂ ಕೂಡ ತಮ್ಮಲ್ಲಿ ಕೀಳನ್ನೇ ಬೆಳೆಸ್ಕೊಳ್ಳೋದು, ಇವರು ಮೇಲ್ವರ್ಗದವರು, ಅವರು ಕೆಳವರ್ಗದವರು, ಇವರು ಶ್ರೀಮಂತರು, ಬಡವರು, ಇವೆಲ್ಲವನ್ನು ಕೂಡ ನೀವು ಯಾರೂ ಬೆಳೆಸ್ಕೊಳ್ಳೋಕೆ ಹೋಗಬೇಡಿ. ನೀವೆಲ್ಲರೂ ಕೂಡ ಸಮಾನರು, ಎಲ್ಲರೂ ಕೂಡ ಪ್ರತಿಭಾವಂತರು. ಅರ್ಥ ಆಯ್ತಾ? ನಿಮ್ಮ ಪ್ರತಿಭೆಯಿಂದ ನೀವು ಜೀವನ ಸಾಗಿಸ್ಬೇಕು, ಜೊತೆಗೆ ಸಾಧನೆ ಮಾಡಬೇಕು. ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಪ್ರಜೆಗಳಾಗಬೇಕು. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರಿಗೂ ಕೂಡ